ಮೂಲೆಯಲ್ಲಿರೋ ರುಬ್ಬೋ ಕಲ್ಲಿಗೂ ಕೂಡ ಒಂದು ಕಾಲ ಬಂತು ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿಭು ಕುಕಿಂಗ್ ಬ್ಲಾಗ್ಸ್. ನಾನಿವತ್ತು ಟೊಮೆಟೊ ಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಸಂಜೆ ಒಂದು 6:30 ಹಂಗೆ ಕರೆಂಟ್ ಯಾಕೋ ಸಂಜೆ 4 ಗಂಟೆಗೆ ಹೋಗಿದ್ದು ಬರಲೇ ಇಲ್ಲ. ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ. ಒಂದು 7ರಿಂದ 8 ಟೊಮೆಟೊ ಕಾಯಿ ಹಚ್ಚಿ ಇಟ್ಕೊಂಡಿದ್ದೀನಿ. ಜೊತೆಗೆ 2 ಈರುಳ್ಳಿ, ಹಾಗೆಯೇ 2 ಗಿಡ್ಡೆ ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಹುರಿದಿರೋಂಥ ಕಡಲೆ ಬೀಜ ಮತ್ತು ಸ್ವಲ್ಪ ಕಡಲೆಬೇಳೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕರೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದೆ. ಕರೆಂಟ್ ಬರಲೇ ಇಲ್ಲ. ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಫಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ಅದ್ರ ಜೊತೆಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಹಚ್ಚಿರೋಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಖಾರವಾಗಿ ಇರಬೇಕು, ಹಾಗಾಗಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ಒನ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಸಂಜೆ 4 ಗಂಟೆಗೆ ಹೋಗಿದ್ದು, ಕರೆಂಟು ಬರಲೇ ಇಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಇನ್ನು ಜಾಸ್ತಿ ಹೊತ್ತು ವೆಯ್ಟ್ ಮಾಡಿದ್ರೆ ಮಕ್ಳನ್ನ ಮಲ್ಕೊಬಿಡ್ತಾರೆ, ಊಟ ಮಾಡ್ದೇನೆ ಅಂತ ಹೇಳ್ಬಿಟ್ಟು ಹಾಗೆ ಟಾರ್ಚ್ ಹಾಕ್ಕೊಂಡು ಮಾಡ್ತಾಯಿದ್ದೆ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಹಚ್ಚಿಟ್ಕೊಂಡಿರೋಂಥ ಟೊಮೆಟೊ ಕೂಡ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ಥರ ನಾನು ಕಾಯಿ ಟೊಮೆಟೊ ತೊಗೊಂಡಿದ್ದೀನಿ. ಹಣ್ಣು ಕೂಡ ಹಾಕಿ ಮಾಡ್ತಾರೆ. ಹಣ್ಣು ಟೊಮೆಟೊ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಥರ ಕಾಯಿ ಟೊಮೆಟೊ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಸಾಫ್ಟ್ ಆದಮೇಲೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೈ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ರೆಸಿಪಿ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಮಾಡಿ. ಇವಾಗ ಇದನ್ನೆಲ್ಲ ಒಂದ್ಸರಿ ಫ್ರೈ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸುಮಾರು ಒಂದು 8:30 9 ಗಂಟೆವರೆಗೂ ವೆಯ್ಟ್ ಮಾಡಿದೆ. ಕರೆಂಟ್ ಬರಲೇ ಇಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಬೈದರು, ಕರೆಂಟ್ ಕಾಯ್ಕೊಂಡು ಕೂತ್ಕೊಂಡ್ರೆ ಉಪವಾಸ ಮಲ್ಕೋಬೇಕಾಗ್ತದೆ, ಒಳ್ಕಲ್ಲ ಐತಲ್ಲ ರುಬ್ಬು ಅಂತ ಹೇಳ್ಬಿಟ್ಟು. ನಾನು ಹಂಗೂ ಇಲ್ಲ ಬರುತ್ತೆ ಅಂತ ವೆಯ್ಟ್ ಮಾಡಿದೆ. ಬರಲೇ ಇಲ್ಲ. ಆಮೇಲೆ ಲೈನ್ ಮ್ಯಾನಿಗೆ ಫೋನ್ ಮಾಡಿ ಕೇಳಿದ್ವಿ, ಇಲ್ಲ ಇವತ್ತು ಕರೆಂಟ್ ಕೊಡೋ ಡೌಟೇ ಅಂತಂದರು. ಹಾಗಾಗಿ ನೋಡ್ತಾ ಇದ್ದೀವಿ, ಏನೋ ಪ್ರಾಬ್ಲಮ್ ಇದೆ, ಟೈಮಿಂಗ್ಸ್ ಹೇಳೋದಕ್ಕಾಗಲ್ಲ ಅಂತಂದರು. ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಜಾರ್ಗೆ ಹಾಕಿಟ್ಟಿದ್ದೆ ಬರುತ್ತೇನಂತ ಹೇಳ್ಬಿಟ್ಟು. ಬರಲಿಲ್ಲ. ವೆಯ್ಟ್ ಮಾಡಿ ಒಂದು 8:45 ತನಕ ನೋಡಿದೆ. ಬರ್ದಿದ್ದಕ್ಕೆ ಒಳ್ಕಲ್ಲೆಲ್ಲ ತೊಳೆದುಬಿಟ್ಟು, ನಾನು ಆ್ಯಕ್ಚುಲಿ ಇದು ರುಬ್ಬೋದು ಅಪರೂಪ ಅಲ್ವ, ನಾವು ಯಾವಾಗಲೂ ಮಿಕ್ಸಿಗೆ ಹಾಕ್ಕೊಳ್ತೀವಿ. ಇವಾಗ ಒಂದು ಸರಿ ಇದು ಒಳ್ಕಲ್ಲೆಲ್ಲ ತೊಳೆದ್ಬಿಟ್ಟು ಜಾರ್ಗೆ ಹಾಕಿದ್ದನ್ನ ಮತ್ತೆ ನಾನು ಒಳ್ಕಲ್ಗೆ ಹಾಕ್ಬಿಟ್ಟು ರುಬ್ಬೋಣ ಅಂತ ಹೇಳ್ಬಿಟ್ಟು ರುಬ್ತಾಯಿದ್ದೆ. ಅಷ್ಟು ನಾವು ಮಿಕ್ಸಿಲಿ ರುಬ್ಬೋ ಅಷ್ಟು ನುಣ್ಣಗೆ ರುಬ್ಬೋದಕ್ಕಾಗಲ್ಲ. ಆದರೆ ಈ ಒಳ್ಕಲ್ಲಲ್ಲಿ ರುಬ್ಬೋದಕ್ಕೆ ಈಸಿ ಇರುತ್ತೆ, ಆದರೆ ಇದನ್ನು ತೊಳೆಯೋದಕ್ಕೆ ಬೇಜಾರು. ಹಾಗಾಗಿ ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಬರಲಿಲ್ವಲ್ಲ ಕರೆಂಟು, ಹಾಗಾಗಿ ಈ ಥರ ರುಬ್ತಾಯಿದ್ದೀನಿ ನಾನು. ನನ್ನ ಮಗಳು ಟಾರ್ಚ್ ಹಾಕ್ತಾಯಿದ್ಲು. ಸೋಲಾರ್ ಲೈಟು ಅಷ್ಟು ಜಾಸ್ತಿ ಹೊತ್ತು ಉರಿಲಿಲ್ಲ, ಬೇಗನೆ ಆಫ್ ಆಯಿತು. ಹಾಗಾಗಿ ನನ್ನ ಮಗಳು ಟಾರ್ಚ್ ಹಾಕ್ತಾಯಿದ್ಲು. ಟಾರ್ಚ್ ಹಾಕ್ಕೊಂಡೇ ರುಬ್ಬಿದೆ. ತುಂಬಾ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಮಿಕ್ಸಿಲಿ ಹಾಕ್ತೋಷ್ಟು ನುಣ್ಣಗೆ ರುಬ್ಬಿಲ್ಲ ನೀನು, ಇನ್ನೂ ರುಬ್ಬೇಕಿತ್ತು ಅಂತಂದರು. ಹೊಟ್ಟೆಲಿ ರುಬ್ಕೊಳ್ತೈತೆ ಊಟ ಮಾಡಿ ಅಂತ ಅಂದೆ. ಯಾಕಂದರೆ ಅಷ್ಟು ನೈಸಾಗಿ ರುಬ್ಬೋದಕ್ಕಾಗಲ್ಲ ಮಿಕ್ಸಿಲಿ ರುಬ್ದಷ್ಟು. ಮಿಕ್ಸಿಲಾದರೆ ನಾವು ಎಷ್ಟು ನೈಸಾಗಿ ಬೇಕೋ ಅಷ್ಟು ನೈಸಾಗಿ ಹಾಕ್ಕೊಳ್ತೀವಿ ಅಷ್ಟೇ. ಒಳ್ಕಲ್ಲಲ್ಲಿ ಅಷ್ಟು ನೈಸಾಗಿ ಬರೋದಿಲ್ಲ, ನಾವು ಎಷ್ಟೇ ನುಣ್ಣಗೆ ರುಬ್ತೀವಿ ಅಂದರೂ ಆಗೋದಿಲ್ಲ. ಒಂದು ತಕ್ಕ ಮಟ್ಟಿಗೆ ರುಬ್ಬಿದ್ದೆ, ನೈಸಾಗಿಯೇ ರುಬ್ಬಿಟ್ಟು ಇವಾಗ ಈ ಥರ ಒಂದು ಬಾಕ್ಸ್ಗೆ ಎತ್ಕೊಂಡೆ. ತುಂಬ ಚೆನ್ನಾಗಾಗಿತ್ತು ಟೊಮೆಟೊ ಕಾಯಿ ಚಟ್ನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮುದ್ದೆ ಕೂಡ ಮಾಡಿದೆ. ಕರೆಂಟ್ ಇರಲಿಲ್ಲ, ಆದ್ರೂ ಮುದ್ದೆ ಮಾಡಲೇಬೇಕು ನಮ್ಮ ಮನೆಯಲ್ಲಿ ನೈಟ್ ಟೈಮು, ಹಾಗಾಗಿ ಮುದ್ದೆ ಮಾಡಿದೆ.